ತುಂಬಾ ಜನಕ್ಕೆ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಏನಂದ್ರೆ ಜಿಮೇಲ್ ಸ್ಟೋರೇಜ್ ಫುಲ್ ಆಗಿರುತ್ತೆ. ಸೊ ಯಾವ ರೀತಿ ನಿಮ್ಮ ಒಂದು ಜಿಮೇಲ್ ಸ್ಟೋರೇಜ್ ಅನ್ನ ಈಸಿಯಾಗಿ ಕ್ಲೀನ್ ಮಾಡ್ಕೋದು ಅಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗೆ ಬಂದಿದ್ರೆ ಪ್ಲೀಸ್ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋ ಹೇಗಿತ್ತು ಅಂತ ಒಂದು ಕಾಮೆಂಟ್ ಮಾಡಿ. ಬನ್ನಿ ಗೈಸ್, ಇವಾಗ ತುಂಬಾ ಲೇಟ್ ಮಾಡೋದು ಬೇಡ, ವಿಡಿಯೋ ಕಡೆ ಹೋಗಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸೊ ಗೂಗಲ್ ಫೋಟೋಸ್ ಅನ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಫೋಟೋಸ್ ಅನ್ನೋ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಮೇಲ್ಗಡೆ ಅಕೌಂಟ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೋಡ್ಬೋದು ಇಲ್ಲಿ ಔಟ್ ಆಫ್ ಸ್ಟೋರೇಜ್ ಅಂದರೆ ಸ್ಟೋರೇಜ್ ಫಿಲ್ ಆಗಿದೆ. ಪ್ರತಿಯೊಂದು ಜಿಮೇಲ್ಗೆ 15 GB ಅವರು ಸ್ಟೋರೇಜನ್ನು ಕೊಟ್ಟಿರ್ತಾರೆ. ಸೊ ಅದು ಎಲ್ಲ ಫಿಲ್ ಆಗಿದೆ. ಸೊ ನೀವು ಏನು ಮಾಡ್ಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಬ್ಯಾಕಪ್ ಟು ಡಿಫ್ರೆಂಟ್ ಅಕೌಂಟ್ ಅಂತ ಇದೆಯಲ್ಲ, ಸೊ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನೋಡ್ಬೋದು. ಸೊ ಈ ಒಂದು ಜಿಮೇಲ್ಗೆ ಅದು ಬ್ಯಾಕಪ್ ಏನು ಆನ್ ಆಗಿರುತ್ತಲ್ಲ, ಸೊ ಪ್ರತಿ ನೀವು ಲೆಂತ್ ಯಾವುದಾದ್ರೂ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿದಾಗ ಅದು ತುಂಬ ಲೆಂತ್ ಆಗಿರುತ್ತೆ. ಸೊ ಅದು ತುಂಬ ಸ್ಟೋರೇಜನ್ನು ಹಿಡಿಯುತ್ತೆ. ಓಕೆನಾ, ಅದರಿಂದ ಇದು ಬ್ಯಾಕಪ್ ಆಗಿರೋದ್ರಿಂದ ಆ ಎಲ್ಲ ಸ್ಟೋರೇಜ್ ಬಂದು ಈ ಒಂದು ಜಿಮೇಲಲ್ಲಿ ಸ್ಟೋರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಸ್ಟೋರೇಜ್ ಫಿಲ್ ಆಗಿರುತ್ತೆ. ಓಕೆನಾ, ಸೊ ಸಿಂಪಲ್ ಆಗಿ ಇಲ್ಲಿ ಬ್ಯಾಕಪ್ ಅಂತ ಇದೆಯಲ್ಲ, ಸೊ ಇದನ್ನು ಆಫ್ ಮಾಡ್ಕೊಳ್ಳಿ. ಸೊ ಸಿಂಪಲ್ ಆಗಿ ಇದನ್ನು ಆಫ್ ಮಾಡಿದ ಮೇಲೆ ನೀವು ಯಾವುದೇ ಒಂದು ಲೆಂತ್ ವಿಡಿಯೋಸ್ ಮಾಡಿದ್ರಂದ್ರೆ ಸೊ ಅದು ಇದಕ್ಕೆ ಬ್ಯಾಕಪ್ ಆಗಲ್ಲ. ಓಕೆನಾ, ಇದಕ್ಕೆ ಸ್ಟೋರೇಜ್ ಬಂದು ಹಿಡಿಯಲ್ಲ. ಸೊ ಅದು ಏನಿದ್ರು ನಾರ್ಮಲ್ ಆಗಿ ನೀವು ಮೇನ್ ಗ್ಯಾಲರಿ ಸ್ಟೋರೇಜ್ ಇರುತ್ತಲ್ಲ, ಸೊ ಅಲ್ಲೇ ಅದು ಫಿಲ್ ಆಗುತ್ತೆ. ಓಕೆನಾ, ಆಮೇಲೆ ಗ್ಯಾಲರಿನ ಓಪನ್ ಮಾಡ್ಕೊಂಡು ಯಾವುದು ನಿಮ್ದು ವಿಡಿಯೋ ಇರುತ್ತಲ್ಲ ಲೆಂತ್ ವಿಡಿಯೋನ, ಸೊ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಓಕೆನಾ, ಇಷ್ಟು ಮಾಡ್ಕೊಂಡು ನಿಮ್ಮೊಂದು ಜಿಮೇಲ್ ಅಕೌಂಟ್ನ ನೀವು ಆರಾಮಾಗಿ ಕ್ಲಿಯರ್ ಮಾಡ್ಕೊಳ್ಬೋದು. ಇದು ಮೊದಲನೇ ಸ್ಟೆಪ್ ಆಯಿತು. ಓಕೆನಾ, ಇನ್ನು ಎರಡನೇ ಸ್ಟೆಪ್ ಬಂದುಬಿಟ್ಟು ಮತ್ತೆ ನೀವು ನಿಮ್ಮ ಒಂದು ಮೇಲ್ ಆಪ್ಷನ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ಸೊ ಅದೇ ಅಕೌಂಟ್ ಇದೆ ನೋಡ್ಬೋದು. ಇಲ್ಲಿ ಮ್ಯಾನೇಜ್ ಸ್ಟೋರೇಜ್ ಅಂತ ಇದೆಯಲ್ಲ, ಸೊ ಸಿಂಪಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಸ್ಕ್ರೋಲ್ ಮಾಡಿ ಕ್ಲೀನಪ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸೊ ನಿಮಗೆ ಎಲ್ಲೆಲ್ಲ ಸ್ಟೋರೇಜ್ ಈ ಥರ ಹಿಡಿದಿಲ್ಲ ಶೋ ಆಗುತ್ತೆ. ಸೊ ಅಕೌಂಟ್ನ ಸ್ವಿಚ್ ಮಾಡ್ತೀನಿ. ಓಕೆ, ನೋಡ್ಬೋದು ಗೈಸ್, ಇಲ್ಲಿ ಎಷ್ಟೆಲ್ಲ ಸ್ಟೋರೇಜನ್ನು ಫಿಲ್ ಆಗಿದೆ ಅಂತ ತೋರಿಸ್ತಾ ಇದೆ. ಓಕೆನಾ, ಸೊ ಇಲ್ಲಿ ಸಿಂಪಲಾಗಿ ಕ್ಲೀನಪ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಫೋಟೋಸ್ ಆ್ಯಂಡ್ ವಿಡಿಯೋಸ್ ಅದು 14 GB ಹಿಡಿದಿದೆ. ಮತ್ತು ಇಮೇಲ್ಸ್ 80 MB ಇದೆ. ಮತ್ತು ಸ್ಪ್ಯಾಮ್ ಇಮೇಲ್ಸ್ ಅದು ಅಷ್ಟೊಂದೇನಿಲ್ಲ, 200 KB ಅಷ್ಟೇ ಇದೆ. ಓಕೆನಾ, ಒಂದು MB ಸಹ ಇಲ್ಲ. ಸೊ ಇಲ್ಲಿ ಆಲ್ಮೋಸ್ಟ್ ಆಗಿ ನಿಮ್ಮದು ಸ್ಟೋರೇಜ್ ಎಲ್ಲ ಹಿಡಿದಿದ್ದು ವಿಡಿಯೋಸ್ ಮತ್ತು ಫೋಟೋಸು. ಸೊ ಸಿಂಪಲ್ಲಾಗಿ ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸೊ ನಿಮಗೆ ನಿಮ್ಮೊಂದು ಮೊಬೈಲಲ್ಲಿ ಇರುವಂಥ ಪ್ರತಿಯೊಂದು ವಿಡಿಯೋಸ್ ಫೋಟೋಸ್ ಎಲ್ಲ ಶೋ ಆಗುತ್ತೆ. ನಿಮಗೆ ಯಾವೆಲ್ಲ ಬೇಕಲ್ಲ ಇಂಪಾರ್ಟೆಂಟ್ ಇರೋದನ್ನು ಇಟ್ಕೊಳ್ಳಿ, ಬೇಡಾಗಿದ್ದನ್ನು ಡಿಲೀಟ್ ಮಾಡಿ ಆದಮೇಲೆ ಡಿಲೀಟ್ ಮಾಡೋದು ಹೇಳಿಬಿಡ್ತೀನಿ. ಓಕೆನಾ, ಸೊ ಸಿಂಪಲ್ಲಾಗಿ ನೋಡಿ, ಇಲ್ಲಿ ಒಂದು ಬಾಕ್ಸ್ ಇದೆಲ್ಲ ರೌಂಡ್ ಬಾಕ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಲೀಟ್ ಅಂತ ಇದೆಲ್ಲ, ಸೊ ಸಿಂಪಲ್ಲಾಗಿ ಈ ಥರ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಬಾಕ್ಸನ್ನು ಟಿಕ್ ಮಾಡಿ ಮೂವ್ ಟು ಕ್ರ್ಯಾಶ್ ಅಂತ ಇದೆಲ್ಲ, ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.